ವಿಶೇಷವಾಗಿ ಕಾಶ್ಮೀರಕ್ಕೆ, ಅದರಲ್ಲೂ ದಂಗೆಗ್ರಸ್ತ ಶ್ರೀನಗರ ಸುತ್ತಮುತ್ತ ಪೂಂಚ್ ಪೂರ್ತಿ ದಂಡಿಗೆ ಈ ನಮ್ಮ ರಾಹುಲ್ ಗಾಂಧಿಯವರು ಹೋಗಿ ಅಲ್ಲಿಯ ಈ ಬಾಂಬ್ ಮತ್ತು ಶೆಲ್ ದಾಳಿಗೆ, ಡ್ರೋನ್ ದಾಳಿಗೆ ಪಾಪ ತಿರ್ಕೊಂಡಂಥ ಜನರ ಮನೆಗಳಿಗೆ ಹೋಗಿ, ಜೀವ ಕಳೆದುಕೊಂಡಂಥ ಅವ್ರ ಮನೆಗೆ ಹೋಗಿ ಅವ್ರ ಸಂಬಂಧಿಕರ ಜೊತೆಗೆ ಮಾತಾಡಿದ್ದು ಮಾತ್ರ ಸ್ಮರಣೀಯ. ಯಾಕಂತಂದ್ರೆ ವಿಶೇಷವಾಗಿ ಇದು ನಾಯಕರಲ್ಲಿ ಇರಬೇಕಾದ್ದು. ನನ್ನೇನೋ ಆಯಿತು, ಕದನ ವಿರಾಮ ಆಗ್ಯದ, ಈಗ ನಿಂತದ, ನಂತರ ಅಟ್ಲೀಸ್ಟ್ ಹಾನಿಗೊಳದಂಥ ಜನ ನಮಗೆ ಗೊತ್ತಾಗೋದಿಲ್ಲ, ದೂರ ಇರ್ತೀವಿ ನಾವು ಆ ಬಾರ್ಡರ್ ಬಿಟ್ಟು. ಬಾರ್ಡರ್ ಮೇಲೆ ಇದ್ದಂಥ ಜನರ ಪರಿಸ್ಥಿತಿ ಏನದ, ಅಲ್ಲಿ ಮಕ್ಕಳ ಪರಿಸ್ಥಿತಿ ಏನದ, ಅಲ್ಲಿಯ ಶಾಲೆಗಳ ಪರಿಸ್ಥಿತಿ ಏನದ, ಅಲ್ಲಿ ದಿನನಿತ್ಯ ಕೆಲಸಕ್ಕೆ ಹೋಗೋ ಪರಿಸ್ಥಿತಿ ಏನದ, ಅಲ್ಲಿಯ ಒಕ್ಕಲ್ತನ ಮಾಡುತ್ತಿರುವಂಥದ್ದು ಹೊಲದಲ್ಲಿ ದುಡಿಯುವಂಥ ಜನರ ಪರಿಸ್ಥಿತಿ ಏನದ, ಇದನ್ನು ತಿಳ್ಕೊಳ್ಬೇಕಾಗಿದ್ದು ಒಬ್ಬ ನಾಯಕನ ಕರ್ತವ್ಯ. ಅದ್ರ ಜೊತೆಗೆ ಪತ್ರಿಕೆಗಳು ಮಾಡಬೇಕು, ಅದನ್ನು ರಿಪೋರ್ಟ್ ಮಾಡ್ತಾ ಇರಬೇಕು. ಪತ್ರಿಕೆ ಆಗಿರ್ಬೋದು ಅಥವಾ ಯಾವತ್ತಿನ ಡಿಜಿಟಲ್ ಮೀಡಿಯಾ ಆಗಿರ್ಬೋದು, ಅದನ್ನು ಅವ್ರು ಮಾಡ್ತಾ ಇರ್ತಾರೆ. ಆದರೆ ಕಡಿಮೆ ಪ್ರಮಾಣದಲ್ಲಿ ಆಗ್ತಾರೆ. ವಿಶೇಷವಾಗಿ ನಮ್ಮ ಗೋಧಿ ಮೀಡಿಯಾ ಅಂತ ಅದನ್ನು ಮಾಡಲಿಕ್ಕೆ ಹೋಗೋದಿಲ್ಲ ಅಂದರೂ ಅಡ್ಡಿ ಇಲ್ಲ. ಆದಷ್ಟು ಬಾಂಬ್ ಯಾವ ರೀತಿ ಬಿತ್ತು, ಇಲ್ಲೇ ಕೂತ್ಕೊಂಡು ಫಿಗರ್ಸ್ ತೋರಿಸ್ಕೊತ ಮಾಡ್ತಾ ಇರೋ ಪಿಕ್ಚರ್ ಸಿನಿಮಾ ನೋಡಿದಂಗೆ ಮಾಡ್ತಿರ್ತಾರೆ. ದಾಳಿ ಆಯಿತು, ಈಗ ನಮ್ಮ ಕರಾಚಿ ನಮ್ಮ ಕೈಲಿ ಬಂತು, ನಾವು ಏನಪ್ಪ ಇಸ್ಲಾಮಾಬಾದ್ ನಮ್ಮ ಕೈಲಿ ತೊಗೊಂಡ್ವಿ, ಇಂಥ ಒಂದು ಏನಪ್ಪ ಅಂತ ಎಕ್ಸಾಗ್ರೇಷನ್ ಮಾಡಿ ತೋರಿಸುವಂಥ ಮೀಡಿಯಾಗಳು ಭಾಳ ಆಗಿದ್ದಾವೆ. ಆದರೆ ಆ್ಯಕ್ಚುಲಿ ಆ ಬಾಂಬ್ ದಾಳಿಯಿಂದ, ಹೊಡೆದಿಂದ ನೋವನ್ನು ಅನುಭವಿಸುವಂಥ, ದುಃಖನ ಅನುಭವಿಸುವಂಥ ಜನರ ಜೊತೆ ಮಾತಾಡುವುದಾಗಲಿ, ಅವ್ರನ್ನ ಮಾತಾಡಿಸೋದಾಗಲಿ, ಜೊತೆಗೆ ಅವ್ರ ಸಮಸ್ಯೆಗೆ ಕೇಳ್ಕೊಳ್ಳೋದಾಗಲಿ, ಕೇಳಿ ಪರಿಹಾರ ಸಾಧ್ಯದ ವಿಚಾರ ಮಾಡೋದಾಗಲಿ ಮಾಡಬೇಕಾಗ್ತದೆ. ಯಾಕೆಂದರೆ ಆ ಸಂದರ್ಭದಲ್ಲಿ ಪಾಕಿಸ್ತಾನದಿಂದ ದಾಳಿನೂ ಆಗ್ಯದ 7ರಿಂದ 10ನೇ ತಾರೀಕುವರೆಗೆ. ನಿಮ್ಗೆ ಗೊತ್ತದ 7ರಿಂದ 10ರೊಳಗೆ ಏನಾಯಿತು ಅಂತೇಳಿ.